ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ನಾವು 13ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಯಜ್ಞ ಶಿಷ್ಟಾಶಿನಃ ಅನ್ನುವಂಥ ಪದ ಯಾರ ಬಗ್ಗೆ ಹೇಳ್ತಾ ಇರೋದು, ಯಾವ ಯಜ್ಞ ಮಾಡುವವರ ಬಗ್ಗೆ ಹೇಳ್ತಾ ಇರೋದು ಅಂತ ಪ್ರಶ್ನೆ ಇತ್ತಲ್ವಾ. ಅದರಲ್ಲಿ ಯಾರು ಪಂಚಮಹಾಯಜ್ಞವನ್ನ ಮಾಡ್ತಾನೋ ಅವನ ಬಗ್ಗೆ ಹೇಳ್ತಾ ಇರೋದು ಅಂತ ತಿಳ್ಕೊಂಡ್ವಿ. ಆ 5 ಜನರು ಅಥವಾ ಆ 5 ಶ್ರೇಣಿಯ ಜನರು ಯಾರು ಅಂತಂದ್ರೆ ದೇವತೆಗಳು, ಋಷಿಗಳು, ಪಿತೃಗಳು, ಮನುಷ್ಯರು ಮತ್ತೆ ಪ್ರಾಣಿಗಳು ಅಂತ ತಿಳ್ಕೊಂಡ್ವಿ. ಸೊ ಈಗ ಪಂಚಮಹಾಯಜ್ಞ ಅಂದ್ರೆ ಏನು ಅಥವಾ ಅದರ ಬಗ್ಗೆ ಇರುವಂತ ಒಂದು ಶ್ಲೋಕ, ಬೇರೆ ಗ್ರಂಥದಿಂದ ಇರುವಂತ ಶ್ಲೋಕ ಇದೆ, ಅದನ್ನ ಏನು ಅಂತ ತಿಳ್ಕೊಳ್ಳೋಣ. ಪಾಠೋ ಹೋಮಶ್ಚಾತಿಥೀನಾಂ ಸಪರ್ಯಾತರ್ಪಣಂ ಬಲಿಹಿ ಅಮಿ ಪಂಚಮಹಾಯಜ್ಞ ಬ್ರಹ್ಮಯಜ್ಞಾದಿ ನಾಮಕಾಹ. ಅಂದ್ರೆ ಪಂಚ ಮಹಾಯಜ್ಞಗಳು ಯಾವುದು ಅನ್ನೋದ್ರ ಬಗ್ಗೆ ಇದು ಹೇಳಿದ್ದಾರೆ. ಏನು ಅಂತಂದ್ರೆ ಸತ್ಶಾಸ್ತ್ರಗಳ ಪಾಠ ಅಂದ್ರೆ ಏನು, ಬ್ರಹ್ಮಯಜ್ಞ ಅಥವಾ ಋಷಿ ಯಜ್ಞ ಅಂತ ಅನ್ನಿಸ್ಕೊಳ್ಳುತ್ತೆ. ಅಂದ್ರೆ ನಾವು ಶಾಸ್ತ್ರಗಳ ಪಠನೆ ಪಾಠನೆಗಳನ್ನ ಮಾಡ್ತೀವಲ್ವಾ, ಅದನ್ನ ನಾವು ಏನು ಜ್ಞಾನವನ್ನ ತಿಳ್ಕೊಳ್ತೀವೋ ಆ ಜ್ಞಾನವನ್ನ ತಿಳ್ಕೊಂಡು ನನ್ನ ಜೀವನದಲ್ಲಿ ಅನುಸರಣೆ ಮಾಡ್ತೀನೋ, ಆಮೇಲೆ ಆ ಬ್ರಹ್ಮನ ಬಗ್ಗೆ ಭಗವಂತನ ಬಗ್ಗೆ ತಿಳ್ಕೊಳ್ತೀನೋ ಅದನ್ನ ನಾವು ಋಷಿ ಯಜ್ಞ ಅಥವಾ ಬ್ರಹ್ಮಯಜ್ಞ ಅಂತ ಹೇಳ್ತೀವಿ. ಅದನ್ನ ಬೇರೆಯವ್ರಿಗೂ ಕೂಡ ನಾವು ತಲುಪಿಸ್ಬೇಕು ಆ ಒಂದು ವಿಷಯವನ್ನ. ಇನ್ನ ಹವನಗಳನ್ನ ಮಾಡೋದನ್ನ ದೇವಯಜ್ಞ ಅಂತ ಹೇಳ್ತಾರೆ. ಅತಿಥಿಗಳ ಸೇವೆ ಮಾಡೋದನ್ನ ಮನುಷ್ಯ ಯಜ್ಞ ಅಂತ ಹೇಳ್ತಾರೆ. ಶ್ರಾದ್ದ ಮತ್ತೆ ತರ್ಪಣಗಳನ್ನ ಮಾಡೋದನ್ನ ಪಿತೃಯಜ್ಞ ಅಂತ ಹೇಳ್ತಾರೆ. ಆಮೇಲೆ ಪ್ರಾಣಿಗಳಿರುತ್ತಲ್ಲ ಅಂಥವ್ರಿಗೆಲ್ಲ ಆಹಾರಗಳನ್ನ ಕೊಟ್ಟು ಅವುಗಳ ಸೇವೆ ಮಾಡೋದನ್ನ ಭೂತಯಜ್ಞ ಅಂತ ಹೇಳ್ತಾರೆ. ಈ ಪಂಚಮಹಾಯಜ್ಞಗಳು ಬ್ರಹ್ಮಯಜ್ಞಾದಿ ಹೆಸರುಗಳಿಂದ ಪ್ರಸಿದ್ಧವಾಗಿದೆ ಅನ್ನೋದನ್ನ ಈ ಒಂದು ಶ್ಲೋಕದಲ್ಲಿ ಹೇಳಿದ್ದಾರೆ. ಸೊ ಮನುಷ್ಯನ ಕರ್ತವ್ಯ ಏನಪ್ಪಾ ಅಂತಂದ್ರೆ, ತಾನು ಏನೇ ಸಂಪಾದನೆ ಮಾಡಿದ್ರು ಕೂಡ ಅದರಲ್ಲಿ ಇವರೆಲ್ಲರ ಭಾಗ ಇದೆ ಅಂತ ತಿಳ್ಕೋಬೇಕು. ಯಾಕೆ ಅಂತಂದ್ರೆ ಅವನು ಅವರೆಲ್ಲರ ಸಹಾಯ ಮತ್ತೆ ಸಹಯೋಗದಿಂದಾನೇ ಸಂಪಾದನೆ ಮಾಡ್ತಾನೆ ಮತ್ತೆ ಭೋಗಿಸ್ತಾನೆ ಕೂಡ. ಅದಕ್ಕೋಸ್ಕರನೇ ಯಜ್ಞ ಮಾಡಿದ ಮೇಲೆ ಉಳಿದಂತ ಆಹಾರವನ್ನ ಅಂದ್ರೆ ಇವರೆಲ್ಲರಿಗೂ ಕೂಡ ಕೊಡಬೇಕಾಗಿರುವಂತ ಭಾಗವನ್ನ ಕೊಟ್ಟು ಅದರಲ್ಲಿ ಉಳಿದ ಅನ್ನವನ್ನ ಊಟ ಮಾಡ್ತಾನಲ್ಲ ಅವನನ್ನ ಶಾಸ್ತ್ರಕಾರರು ಅಮೃತಾಶಿ ಅಂತಂದ್ರೆ ಏನು, ಅಮೃತವನ್ನ ಸವಿಯುವಂಥವನು ಅಂತ ಹೇಳ್ತಾರೆ. ಅಂದ್ರೆ ನೋಡಿ ಎಷ್ಟು ಇಂಪಾರ್ಟೆಂಟ್ ಆಗಿರುವಂತ ವಿಷಯ ಅಂತಂದ್ರೆ, ಹಿಂದಿನ ಕಾಲದಲ್ಲಿ ಇದನ್ನೆಲ್ಲ ಮಾಡ್ತಾ ಇದ್ರು. ತಾವು ಏನೇ ಸಂಪಾದನೆ ಮಾಡಿದ್ರು ಕೂಡ ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ರು. ಮೊದಲು ಸಂಬಳ ಬಂದಿದ ತಕ್ಷಣ ಹೋಗಿ ದೇವರ ಕಾಲ ಹತ್ರ ಇಟ್ಬಿಟ್ಟು ಅದರಲ್ಲಿ ಒಂದಿಷ್ಟು ಪರ್ಸೆಂಟ್ ಅಂತ ಅಂದ್ಬಿಟ್ಟು ಎತ್ತಿಡ್ತಾ ಇದ್ರು. ಏನಕ್ಕೆ, ಯಾವುದಾದ್ರೂ ಒಂದು ದೇವರ ಕಾರ್ಯಗಳಿಗೆ ಮಾಡಬೇಕು ಅಂತ ಒಂದು ಹುಂಡಿ ಇಟ್ಬಿಟ್ಟು ಅದರಲ್ಲಿ ದುಡ್ಡು ಹಾಕ್ತಿದ್ರು. ಆಮೇಲೆ ಬಂದಂತ ದುಡ್ಡಲ್ಲಿ ದಾನ ಧರ್ಮಗಳಿಗಿಷ್ಟು ಅಂತ ಇಟ್ಕೋತಾ ಇದ್ರು, ಮತ್ತೆ ಬೇರೆಯವರಿಗೆ ಏನಾದ್ರೂ ಸಹಾಯ ಮಾಡೋದಕ್ಕೆ ಅಂತ ಇಟ್ಕೋತಾ ಇದ್ರು. ಮತ್ತೆ ದಿನಸಿಗಳು ಎಲ್ಲ ತಂದಾಗ ತಾವು ಬೇಯಿಸಿದಂತ ಆಹಾರವನ್ನು ಕೂಡ ಪ್ರಾಣಿ ಪಕ್ಷಿಗಳಿಗೆ ಕೊಡ್ತಾ ಇದ್ರು. ಆಮೇಲೆ ಅವ್ರು ಊಟ ಮಾಡ್ತಾ ಇದ್ರು. ಇದೆಲ್ಲ ಹಿಂದಿನ ಕಾಲದಲ್ಲಿ ಫಾಲೋ ಮಾಡ್ತಾ ಇದ್ರು. ಕೆಲವರಾದ್ರೂ ಇದ್ದಾರೆ ಈಗಲೂ ಕೂಡ. ಮುಂದೆ ಹೋಗ್ತಾ ಹೋಗ್ತಾ ಅದು ಹೊರಟೋಗುತ್ತೇನೋ, ಯಾಕಂದ್ರೆ ಈ ವಿಷಯಗಳನ್ನೆಲ್ಲ ನಾವು ಭಗವದ್ಗೀತೆ, ಭಾಗವತ ಈ ರೀತಿ ಧರ್ಮಗ್ರಂಥಗಳನ್ನ ಓದ್ದಾಗ ಮಾತ್ರ ನಮಗೆ ಗೊತ್ತಾಗುತ್ತಲ್ವಾ. ಈಗ ಇದನ್ನ ಓದಿದಾಗ ನಮಗೂ ಕೂಡ ಹೌದು ನಾವು ಮಾಡಬೇಕು ಅಂತ ಒಂದ್ ಸ್ವಲ್ಪ ಆದ್ರೂ ಮನ್ಸಲ್ಲಿ ಬರುತ್ತೆ ಅಲ್ವಾ. ಬರಬೇಕು. ಇಲ್ಲ ಅಂತಂದ್ರೆ ನಾವು ಓದಿ ಏನ್ ಪ್ರಯೋಜನ, ಓದಿ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ ನೋಡಿ, ಆಗ ಅದಕ್ಕೊಂದು ಬೆಲೆ ಇರುತ್ತೆ. ಇಲ್ಲ ಅಂತಂದ್ರೆ ಸುಮ್ಮನೆ ಓದ್ದೆ ಇಟ್ಬಿಟ್ಟೆ ಅಂತಂದ್ರೆ ಏನೂ ಪ್ರಯೋಜನ ಇಲ್ಲ ಅಲ್ವಾ. ಅದಕ್ಕೆ ನೋಡಿ ಇಲ್ಲಿ ಯಾರು ಯಜ್ಞವನ್ನ ಮಾಡಿ, ಅಂದ್ರೆ ಯಜ್ಞ ಮಾಡೋದು ಅಂತಂದ್ರೆ ಏನು, ಯಾರ್ಯಾರಿಗೆ ಏನೇನ್ ಸಿಗಬೇಕು, ನಾನು ಮಾಡದಂತ ಏನೋ ಒಂದು ಕೆಲಸದಿಂದ ನನಗೆ ಒಂದು ಫಲ ಸಿಕ್ಕಿರತ್ತೆ, ಅದಕ್ಕೆ ಕಾರಣ ಇವರೆಲ್ಲರೂ ಆಗಿರ್ತಾರೆ. ನಮಗ್ ಗೊತ್ತಿರೋದಿಲ್ಲ ಅಷ್ಟೇನೆ. ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ನಮಗ್ ಗೊತ್ತಾಗುತ್ತೆ, ಹೌದಲ್ವಾ ನನಗ್ ಶಕ್ತಿ ಬರೋದಕ್ಕೆ ಕಾರಣ ಏನು, ಊಟ ಎಲ್ಲಿಂದ ಬಂತು, ಪ್ರಕೃತಿಯಿಂದ, ಗಿಡ ಮರಗಳಿಂದ ಬಂತು. ಸೊ ಅದಕ್ಕೆ ನಾನು ಏನಾದ್ರೂ ಒಂದು ಕೊಡಬೇಕು ಅಂತ ನಮ್ಮ ಮನ್ಸಲ್ಲಿ ಅನ್ನಿಸ್ಬೇಕು. ಆಮೇಲೆ ಇದಕ್ಕೆ ಕಾರಣವಾಗಿರೋದೇನು, ಆ ಗಿಡ ಮರ ಬಳ್ಳಿ ಎಲ್ಲ ಬೆಳಿಬೇಕಾದ್ರೆ ಪ್ರಾಣಿಗಳೆಷ್ಟು ಸಹಾಯ ಮಾಡುತ್ತೆ, ಅದಕ್ಕೆ ನನ್ನ ಒಂದು
ಭಾಗ ಇರಬೇಕು. ಮತ್ತು ಇದಕ್ಕೆಲ್ಲ ಪುಷ್ಟಿ ಕೊಡುವಂಥವ್ರು, ಶಕ್ತಿ ಕೊಡುವಂಥವ್ರು ಯಾರು? ದೇವತೆಗಳು. ಅವರು ನೀರು ಮತ್ತು ಗಾಳಿ ಬೆಳಕು ಇದನ್ನೆಲ್ಲ ಕೊಡಲಿಲ್ಲ ಅಂತಂದರೆ ಅವೆಲ್ಲ ಹೇಗೆ ಬೆಳೆಯುತ್ತೆ? ಈಗ ನಾವು ಪ್ರತಿದಿನ ಉಸಿರಾಡ್ತೀವಿ, ಗಾಳಿನೇ ಇಲ್ಲ ಅಂತಂದರೆ ನಾವು ಹೇಗೆ ಬದುಕಿರೋದಕ್ಕೆ ಸಾಧ್ಯ? ನೀರಿಲ್ಲ ಅಂತಂದರೆ ಹೇಗೆ ಬದುಕಿರೋದಕ್ಕೆ ಸಾಧ್ಯ? ಸೂರ್ಯನ ಬೆಳಕಿಲ್ಲ ಅಂತಂದರೆ ಹೇಗೆ ಬದುಕಿರೋದಕ್ಕೆ ಸಾಧ್ಯ ಅಲ್ವಾ? ಇದೆಲ್ಲ ನಮಗೆ ಬೇಕಾಗಿರುವಂಥದ್ದು. ಇದನ್ನು ಕೊಡುವಂಥವ್ರು ಯಾರು? ದೇವತೆಗಳು. ಈ ರೀತಿ ಎಲ್ಲರೂ ಇದಕ್ಕೆ ಕಾರಣರಾಗಿದ್ದಾರೆ. ನಾನು ಏನೇ ತಿಂತಾ ಇದ್ರು, ನಾನು ಏನೇ ಕುಡಿತಾ ಇದ್ರು, ನಾನು ಏನೇ ಸಂತೋಷವಾಗಿದ್ರು, ಅದಕ್ಕೆ ಇವರೆಲ್ಲರೂ ಕೂಡ ಕಾರಣರಾಗಿದ್ದಾರೆ ಅನ್ನೋದು ನನ್ನ ಮನಸ್ಸಲ್ಲಿ ಯಾವಾಗಲೂ ಇರಬೇಕು. ನಾನು ಏನೇ ತಿಂತಾ ಇದ್ರು ಕೂಡ ಇವರಿಗೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸಬೇಕು. ನಾನು ಮನಸ್ಸಿನಿಂದ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು. ಆಯ್ತಾ? ಮತ್ತೆ ನಮ್ಮ ಕೈಯಲ್ಲಿ ಆದಷ್ಟು ಮಟ್ಟಿಗೆ ಅವರಿಗೆ ಸಹಾಯವನ್ನು ಕೂಡ ಮಾಡ್ಬೇಕು. ಸಹಾಯ ಅಲ್ಲ, ಅದು ನನ್ನ ಕರ್ತವ್ಯ. ಅದು ನಾನು ಅವರಿಂದ ತಿಂತಾ ಇರೋದು, ಅವರಿಂದ ಭೋಗಿಸ್ತಾ ಇರೋದು ಅಂದಮೇಲೆ ಅವರಿಗೆ ಅಂತ ನಾನು ಕೂಡ ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿರಬೇಕು. ಯಾರು ಈ ರೀತಿ ಎಲ್ಲರಿಗೂ ಕೂಡ ಸಲ್ಲಬೇಕಾದ ಭಾಗವನ್ನು ಕೊಟ್ಟು ಅದರಲ್ಲಿ ಉಳಿದಿರುತ್ತಲ್ಲ ಅಂಥ ಅನ್ನವನ್ನು ಊಟ ಮಾಡ್ತಾನೋ ಅವನನ್ನು ಶಾಸ್ತ್ರಕಾರರು ಅಮೃತಾಶಿ ಅಂತ ಕರೀತಾರೆ. ಅಂದರೆ ಅಮೃತವನ್ನು ತಿಂತಾ ಇದ್ದಾನೆ ಇವನು, ಅಮೃತವನ್ನು ಸವಿತಾ ಇದ್ದಾನೆ. ತಿನ್ನೋದಲ್ಲ, ಸವಿಯುವಂಥದ್ದು. ಅಮೃತ ಸವಿಯುವಂಥ ಒಂದು ವಿಷಯ. ಆ ಅಮೃತವನ್ನು ಸವಿತಾ ಇದ್ದಾನೆ ಅಂತ ಹೇಳ್ತಾರೆ. ಹೀಗೆ ಮಾಡದೆ ಬೇರೆಯವರ ಹಕ್ಕನ್ನು ಕಸಿದುಕೊಂಡು ಕೇವಲ ತನಗೋಸ್ಕರ ಸಂಪಾದನೆ ಮಾಡ್ಕೊಂಡು ಊಟ ಮಾಡ್ತಾನಲ್ಲ ಅವನು ಪಾಪವನ್ನೇ ತಿಂತಾನೆ ಅಂತ ಹೇಳಿದ್ದಾರೆ. ಬೇರೆ ಬೇರೆ ಕ್ರಿಯೆಗಳಿಂದ ಗಳಿಸಿದಂತಹ ಅನ್ನದ ಭೋಜನ ಇದೆಯಲ್ಲ, ಅದು ಪಕ್ವವಾದ ನಂತರನೇ ಆಗುತ್ತೆ. ಇವಾಗ ಒಂದು ಊಟ ಬರಬೇಕು ಅಂತಂದರೆ ನಮ್ಮ ಹತ್ರ ಬೇರೆ ಬೇರೆ ಕ್ರಿಯೆಗಳಿಂದ ಅದು ನಡೆಯುತ್ತೆ. ಆಮೇಲೆ ಅದು ಪಕ್ವವಾಗಿ, ಅಂದರೆ ಬೆಂಕಿ ಬೇಕು ಅದನ್ನು ಬೇಯಿಸೋದಕ್ಕೆ, ನೀರಿರಬೇಕು, ಗಾಳಿ ಜೊತೆಗೆ ಇರಬೇಕು ಅದಕ್ಕೆ, ಆವಾಗಲೇ ಅದು ಬೇಯೋದು ಅಲ್ವಾ? ಅದನ್ನು ನಾವು ಬೆಂಕಿ ಮೇಲೆ ತಾನೇ ಬೇಯಿಸ್ತೀವಿ. ಬೇಯಿಸಿದ ಮೇಲೆ ಅದು ಪಕ್ವವಾದಂತಹ ಒಂದು ಪದಾರ್ಥವಾಗೋದು. ಆ ಅನ್ನವನ್ನ ಅಗ್ನಿಯಲ್ಲಿ ಆಹುತಿಯನ್ನ ಕೊಡದೆ ಅದನ್ನ ದೈವಯಜ್ಞ ಅಂತ ಹೇಳ್ತಾರೆ. ಅಂದ್ರೆ ಭಗವಂತ ಅಗ್ನಿದೇವನಿಗೆ ಪ್ರಾರ್ಥನೆ ಮಾಡ್ಕೊಂಡು ನಾವು ಮಾಡುವಂಥದ್ದು. ದೈವಯಜ್ಞ ಮತ್ತೆ ಬಲಿವೈಶ್ವದೇವ ಸಿದ್ಧಿಯಾಗುವುದಿಲ್ಲ. ಅದಕ್ಕೋಸ್ಕರನೇ ಇಲ್ಲಿ ಹವನ ಮತ್ತೆ ಬಲಿವೈಶ್ವದೇವಕ್ಕೆ ಪ್ರಾಧಾನ್ಯತೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಕೇವಲ ಹವನ ಮತ್ತೆ ಬಲಿವೈಶ್ವದೇವರೂಪಿ ಕರ್ಮವನ್ನ ಮಾಡಿಬಿಟ್ರೆ ಆಗೋಯ್ತಾ? ಅದರಿಂದ ಪಂಚಮಹಾಯಜ್ಞಗಳಾಗೋಯ್ತಾ? ಇಲ್ಲ. ಎಲ್ಲರಿಗೂ ಪಂಚರು ಅಂತ ನಾವು ಯಾರ್ಯಾರನ್ನ ಕರೆದಿದ್ದೀವೋ ಅದೆಲ್ಲವನ್ನು ಮಾಡಬೇಕು. ದೇವತೆಗಳಿಗೆ ಮಾತ್ರ ಸಮರ್ಪಣೆ ಮಾಡಿಬಿಟ್ರೆ ಆಗೋದಿಲ್ಲ. ಅದಕ್ಕೆ ಇಲ್ಲಿ ಪಂಚ ಮಹಾಯಜ್ಞ ಅಂತ ಹೇಳಿರೋದು. ಕೇವಲ ಹವನ ಮತ್ತೆ ಬಲಿವೈಶ್ವದೇವರೂಪಿ ಕರ್ಮದಿಂದ ಪಂಚಮಹಾಯಜ್ಞ ಪೂರ್ತಿ ಆಗೋದಿಲ್ಲ. ತಾನು ಮಾಡಿರುವಂಥ ಸಂಪಾದನೆಯ ಭಾಗವನ್ನ ಎಲ್ಲರಿಗೂ ಕೂಡ ಯಥಾಯೋಗ್ಯವಾಗಿ ಅವ್ರವ್ರು ನಮ್ಗೆ ಆದಷ್ಟು ಮಟ್ಟಿಗೆ ಅವರು ಕೊಟ್ಟು ಆಮೇಲೆ ಉಳಿದದ್ದನ್ನು ಸ್ವತಃ ಉಪಯೋಗಿಸ್ತಾನಲ್ಲ, ವಾಸ್ತವವಾಗಿ ಯಜ್ಞದಲ್ಲಿ ಉಳಿದ ಅನ್ನವನ್ನು ತಿನ್ನುವಂಥವ್ನು ಅವನು ಅಂತ ಹೇಳಿದ್ದಾರೆ. ಇಲ್ಲಿ ಯಜ್ಞಶಿಷ್ಟಾಶಿನಃ ಅನ್ನುವಂಥ ಪದ ಈ ಒಂದು ಸ್ವಾರ್ಥವನ್ನು ತ್ಯಾಗ ಮಾಡಿರುವಂಥ ಕರ್ಮಯೋಗಿಯ ಬಗ್ಗೆ ಹೇಳಿರುವಂಥದ್ದು. ಇಲ್ಲಿ ಸ್ವಾರ್ಥವನ್ನು ಬಿಟ್ಟು ಎಲ್ಲರ ಬಗ್ಗೆ ಯೋಚನೆ ಮಾಡಿ ಎಲ್ಲರಿಗೂ ಕೊಟ್ಟು ಆಮೇಲೆ ತಿಂತಾನಲ್ವಾ ಅವನ ಬಗ್ಗೆ ಇಲ್ಲಿ ಹೇಳಿರೋದು. ಈಗ ಎಲ್ಲರಿಗೂ ಕೊಟ್ಟು ತಿನ್ಬೇಕು, ಎಲ್ಲರಿಗೂ ಕೊಟ್ಟು ತಿನ್ಬೇಕು ಅಂತ ನಮ್ಗೆ ಹಿರಿಯವರು ಹೇಳ್ಕೊಟ್ಟಿದಾರಲ್ವಾ, ಇದು ಅದರ ಅರ್ಥ. ನಾವು ನಮ್ಮ ಅಕ್ಕಪಕ್ಕ ಇರೋರು ಕೊಡೋದು ಅಂತ ತಿಳ್ಕೊಂಡಿದೀವಿ. ಆದರೆ ಅದರ ಅರ್ಥ ಏನು ಅಂತಂದರೆ ಪ್ರಾಣಿ ಪಕ್ಷಿಗಳು, ದೇವತೆಗಳು, ಋಷಿಗಳು, ಪಿತೃಗಳು ಮತ್ತು ಮನುಷ್ಯರು ಎಲ್ಲರಿಗೂ ಕೊಟ್ಟು ಉಳಿದದ್ದನ್ನು ಯಾರು ತಿಂತಾನೋ ಅವನ ಬಗ್ಗೆ ಇಲ್ಲಿ ಯಜ್ಞಶಿಷ್ಟಾಶಿನಃ ಅಂತ ಹೇಳಿರೋದು ಅನ್ನೋದು ಇದರ ಅರ್ಥ. ಕ್ಲಿಯರಾಗಿ ಅರ್ಥ ಆಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ ನೋಡಿ. ಯಜ್ಞವನ್ನು ಮಾಡಿ ತಿನ್ನೋದು ಅಂತಂದರೆ ನಾವು ಯಜ್ಞ ಮಾಡ್ತೀವಲ್ಲ, ಹೋಮ ಮಾಡ್ತೀವಲ್ಲ, ಅದನ್ನು ಮಾಡಿಬಿಟ್ರೆ ಆಗೋಯ್ತು ಅಂತ ನಾವು ಅಂದ್ಕೊಂಡಿದ್ದೀವಿ. ಆದರೆ ನಿಜವಾದ ರೂಪದಲ್ಲಿ ಏನು ಅನ್ನೋದು ಇವತ್ತು ನಮಗೆ ಅರ್ಥ ಆಗಿದೆ. ಇದನ್ನು ನಮ್ಮ ಜೀವನದಲ್ಲಿ ಸ್ವಲ್ಪ ಮಟ್ಟಿಗಾದರೂ ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.